ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ನಾನು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟು ನೀವು ಆಗೋ ಅಪ್ಲಿಕೇಶನ್ ಹಾಕುವಂಥದ್ದು ಏನೇನು ಎಲಿಜಿಬಿಲಿಟಿ ಪ್ರತಿಯೊಂದು ಹೇಳ್ತಾ ಇರ್ತೀನಿ. ಅದಕ್ಕೋಸ್ಕರ ಬನ್ನಿ, ಇವತ್ತು ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ ಪ್ರತಿಯೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೆ. ನೀವು ಅದನ್ನು ತುಂಬ ಜನ ಕೇಳಿದ್ರು, ಬ್ರದರ್ ರಿಸಲ್ಟ್ ಬಿಟ್ರಾ? ಖಂಡಿತ ರಿಸಲ್ಟನ್ನು ಬಿಟ್ಟಿದ್ದಾರೆ. ಬಟ್ ಅದನ್ನು ಯಾವ ಥರ ಚೆಕ್ ಮಾಡೋದು ಮತ್ತು ಯಾವ ಥರ ಇನ್ನೂ ಅಪ್ಲಿಕೇಶನ್ ಹಾಕೋದು ಎಲ್ಲಿ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ನೀವು ಬಡ್ಡಿ ಫಾರ್ ಸ್ಟಡಿ ಅಲ್ಲಿ ನೀವು ಲಾಗಿನ್ ಆದ ತಕ್ಷಣ ನಿಮಗೊಂದು ನಿಮ್ಮದು ಅಪ್ಲೈ ಆಗಿರುವಂಥ ಸ್ಕಾಲರ್ಶಿಪ್ದು ಈ ಥರ ಸ್ಟಾರ್ಟಿಂಗಲ್ಲಿ ಪೇಜ್ ಸಿಗುತ್ತೆ. ನಂದೇ ನೋಡ್ಬೋದು, ನಿಮಗೆ 50,000 ಅಂದ್ಬಿಟ್ಟು ಅವಲೇ 2 ಅಂದರೆ 2 ಟೈಮ್ಸ್ ಅನ್ನೋದು ಬಂದಿದೆ. 50,000 ಅನ್ನೋದು ಹಂಗೆ ಇನ್ನೂ ಬರ್ತಾ ಇರುತ್ತೆ ಮುಂದಕ್ಕೆ ನನಗೆ. ಮತ್ತು ಈಗ ನೀವು ರಿಯಲ್ ಆಗಿ ನಿಮ್ಮದು ಹಾಕಿರೋಂಥ ಅಪ್ಲೈಡ್ ಸ್ಕಾಲರ್ಶಿಪ್ನ ಚೆಕ್ ಮಾಡಬೇಕಾದ್ರೆ ನಾನು ಈಗ ಜಸ್ಟ್ ಮೊನ್ನೆ ನಾನು ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ಯಾವುದಪ್ಪ ಅಂದರೆ ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಎಜುಕೇಟ್ ಫಾರ್ ಲೈಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ. ಅದಕ್ಕೆ ತುಂಬ ಜನದ್ದು ಏನಪ್ಪ ಆಗಿದೆ ಅಂದರೆ, ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತಿದೆ. ಇನ್ನೂ ಸ್ವಲ್ಪ ಜನದ್ದು ಅವೇಟೆಡ್ ಅಂತ ಬಂದಿದೆ. ಜಸ್ಟ್ ಅವಾರ್ಡೆಡ್ ಅಂತಂದರೆ, ಈಗ ಎಕ್ಸಾಂಪಲ್ ನನ್ನ ಮೇಲೆ ನೋಡ್ಬೋದು, HDFC ಬ್ಯಾಂಕ್ ಪರಿವರ್ತನೆ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜ್ಯುಯೇಟ್, ಅಲ್ಲೇನು ಬ್ಲೂ ಕಲರ್ ಕಾಣಿಸ್ತಾ ಇದೆ, ಅದೇ ಥರ ನಿಮಗೆ ಬಂದ್ಬಿಟ್ಟು ಈಗ ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಸ್ಕಾಲರ್ಶಿಪ್ ಆ ಥರದ್ದು ಬಂದಿದೆ. ಅವ್ರು ಏನು ಬರ್ತಾರೆ ಅಂದ್ರೆ, ಅವ್ರಿಗೆ ಖಂಡಿತ ನಿಮ್ಗೆ ಏನಾಗಿರುತ್ತೆ ಅಂದರೆ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ. ಯಾರವ್ರದ್ದು ಕಮ್ಯುನಿಕೇಷನ್ ಅಂತ ಇರುತ್ತಲ್ಲ, ಅದರಲ್ಲಿ ಯಾರು ಸೆಲೆಕ್ಟೆಡ್ ಆಗಿ ಮತ್ತು ನಿಮ್ಮದು ಇಂಟರ್ವ್ಯೂ ಕೂಡ ಪಾಸ್ ಆಗಿದ್ದರೆ ಅವ್ರಿಗೆ ಬಂದರೆ ಇದು ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ ಅಮೌಂಟು. ಇನ್ನು ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂದರೆ, ನೋಡಿ ಇಲ್ಲಿ ಬ್ಯಾಚ್ ವೈಸ್ ಮಾಡ್ತಾರೆ. ಬ್ಯಾಚ್ 1, ಬ್ಯಾಚ್ 2, ಬ್ಯಾಚ್ 3 ಆ ಥರ ನಿಮಗೆ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂದರೆ ನಿಮ್ಮ ನೆಕ್ಸ್ಟ್ ಕೂಡ ನಿಮ್ಮದು ಒಂದು ಕಾಲ್ ಮಾಡಿಬಿಟ್ಟು ಅವ್ರಿಗೆ ನಿಮಗೆ ಒಂದು ಇಂಟರ್ವ್ಯೂ ಥರ ಜಸ್ಟ್ ನಿಮ್ಮ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ, ನಮ್ಮ ಚಾನಲ್ ಇದೆ, ಚೆಕ್ಔಟ್ ಮಾಡ್ಕೋಬೋದು. ಬನ್ನಿ, ಇದನ್ನ ರಿಸಲ್ಟ್ ಹೆಂಗೆ ಚೆಕ್ ಮಾಡೋದು ಅನ್ನೋದು ತುಂಬ ಜನದೊಂದು ಡೌಟ್ಸ್ ಏನಾದಾಗಿತ್ತು, ಅದನ್ನು ಹೇಳ್ತೀನಿ. ಈಗ ಎಲ್ಲಪ್ಪ ಅಂದರೆ, ನಿಮಗೆ ಇಲ್ಲಿ ಕಾಣಿಸ್ತದಲ್ಲ ನಿಮಗೆ 3 ಡಾಟ್ಸ್ ರೈಟ್ ಸೈಡ್ ಮತ್ತು ಟಾಪಲ್ಲಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನೀವು ಕ್ಲಿಕ್ ಮಾಡ್ಕೊಂಡು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದಾಗೆ ನಿಮಗೆ ಇಲ್ಲಿ ಎಲ್ಲಪ್ಪ ಅಂದರೆ ಸ್ಕಾಲರ್ಶಿಪ್ ರಿಸಲ್ಟ್ ಅನ್ನೋದು ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಂಗೆ ಒಂದು ಸ್ವಲ್ಪ ಮೇಲೆ ಮೂವ್ ಮಾಡ್ಕೊತ ಹೋದರೆ ನೋಡಿ, ನೀವು HDFC ಪರಿವರ್ತನಾ ಹಾಗೂ ಹಿಂದೂಸ್ಲ್ಯಾಂಡ್ ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ನಾನು ಅದಕ್ಕೆ ಹೇಳೋದು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಹಾಗೆ ನಿಮ್ಮದು ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಪ್ರೊಫೆಷ್ನಲ್ಸು ಮತ್ತು 3 ಇಯರ್ಸು 4 ಇಯರ್ಸು ಮತ್ತು ಪ್ರತಿಯೊಂದು ಎಷ್ಟೊಂದು ಜನಕ್ಕೆ ಬಿಟ್ಟಿದ್ದಾರೆ. ನೋಡಿ, ನೀವು ಜಸ್ಟ್ ನಾನು ಮೊನ್ನೆ ಹೇಳಿದ್ದು ಯಾವುದಪ್ಪ, ಹಿಂದೂಸ್ಲ್ಯಾಂಡ್ ಬ್ಯಾಂಕ್ದು ಅದು 530 ಮೆಂಬರ್ಸ್ ಸ್ಟೂಡೆಂಟ್ಸ್ ಅನ್ನೋದು ಸೆಲೆಕ್ಟ್ ಆಗಿದ್ದಾರೆ ಕ್ಯಾಂಡಿಡೇಟ್ಸು. ಮತ್ತು ಹಾಗೂ HDFC ಪರಿವರ್ತನಾ ಬ್ಯಾಂಕ್ ಅದಕ್ಕೆ ಹೇಳಿದ್ದೆ ನನಗೆ, ಅಲ್ಲಿ ನೋಡಿ 1883 ಅಷ್ಟು ಸ್ಟೂಡೆಂಟ್ಸ್ ಅನ್ನೋದು ಸೆಲೆಕ್ಟ್ ಆಗಿದ್ದಾರೆ. ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡ್ಕೊಳ್ಳಿ. ನಮ್ಮದು ಇದೆ ಬೇಕಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟು ಜನದ್ದು ನಿಮ್ಮದು ಸ್ಟೂಡೆಂಟ್ಸ್ದು ಲೀಸ್ಟ್ ಅನ್ನೋದು ಬಿಟ್ಟಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಎಷ್ಟು ಇರ್ತಾರೋ ಗೊತ್ತಿಲ್ಲ, ಆಗ ನಮ್ಮ ಚಾನಲಲ್ಲಿ ನೋಡಿರೋಂಥ ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರಂತ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಹೀಗೆ ಅದಕ್ಕಿಂತ ಮುಂಚೆ ಕಂಗ್ರಾಟ್ಸ್ ಅನ್ನೋದು ಹೇಳ್ತೀನಿ. ನಿಮ್ಮದು ಒಂದು ಸೆಲೆಕ್ಟ್ ಆಗಿರಲಿ, ನಿಮ್ಮ ಅಮೌಂಟ್ ಅನ್ನೋದು ನಿಮ್ಗೆ ಬರಲಿ. ಯಾಕಂದ್ರೆ ಸ್ವಲ್ಪ ಒಂದು ಎಜುಕೇಷನ್ಸ್ಗೆ ಹೆಲ್ಪ್ಫುಲ್ ಆಗ್ತಿರುತ್ತೆ ಅಮೌಂಟ್ ಅನ್ನೋದು. ಇದಕ್ಕೋಸ್ಕರ ನಾನು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟನ್ನು ನನ್ನ ಮಗ ಪ್ರತಿಯೊಂದು ಬಿಟ್ಟ ತಕ್ಷಣ ನಾನು ಹೆಂಗೆ ಒಂದೊಂದು ಸ್ಕಾಲರ್ಶಿಪ್, ಎಕ್ಸಾಂಪಲ್ ಈಗ ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಸ್ಕಾಲರ್ಶಿಪ್ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಫಸ್ಟು ಬಂದು ಅಪ್ಲಿಕೇಶನ್ ಆಗ್ತಾರೆ ಅವ್ರಿಗೆ ಮೊದಲ ಆದ್ಯತೆ, ಆ ಥರ ಅಂತ ಸ್ಕಾಲರ್ಶಿಪ್ ಇರ್ತವೆ. ಬಟ್ ಆದರೆ ಈ HDFC ಪರಿವರ್ತನಾ ಬ್ಯಾಂಕ್ ಆ ಥರ ಇರಲ್ಲ. ಫುಲ್ಲು ಕಂಪ್ಲೀಟಾಗಿ ಎಲ್ಲ ಅಪ್ಲಿಕೇಶನ್ಸ್ ತೊಗೊಂಡು ಆಮೇಲೆ ನಿಮ್ಮದು ಮೆರಿಟ್ ಬೇಸ್ಡ್, ಇಲ್ಲೇ ಕಾಣಿಸ್ತಿದೆ ಮೆರಿಟ್ ಕಮ್ ನೀಡ್ ಬೇಸ್ಡ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಒಂದೊಂದು ಬ್ಯಾಂಕು ಒಂದೊಂದು ಸ್ಕಾಲರ್ಶಿಪ್ದು ಒಂದೊಂದು ರೂಲ್ಸ್ ಫಾಲೋ ಮಾಡ್ತಿರುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರತಿಯೊಂದು ಬರುವಂಥ ಫ್ಯೂಚರಲ್ಲಿ ಬರುವಂಥ ಹಾಗೂ ಲೈವಲ್ಲಿರುವಂಥ ಕರೆಂಟಲ್ಲಿ ಇರುವಂಥ ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನಮಗೋಸ್ಕರ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ, ಆಗ ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿದ್ದರೆ ಕೂಡ ನಿಮಗೆ ಆ ಅಪ್ಡೇಟನ್ನು ಸಿಗುತ್ತೆ. ಮತ್ತು ಇದೇನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ, ಮುಂದೆ ಬರೋ ಸ್ಕಾಲರ್ಶಿಪ್ ಬಗ್ಗೆ ನೀವು ವೀಡಿಯೋ ಮಾಡಬೇಕಂದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಮಾಡಿ ಮುಂದೆ ಇನ್ಮೇಲಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀನಿ. ಇದಕ್ಕೇನಿಲ್ಲ, ನೀವು ಫ್ರೀ ಇರುತ್ತೆ, ಯಾವುದೇ ಥರ ಫೀಸ್ ಅನ್ನೋದು ಪೇ ಮಾಡೋದಿಲ್ಲ. ಆಮೇಲೆ ನಿಮ್ಗೆ ಒಂದು ಸ್ವಲ್ಪ ಮನೆ ಕೂಡ ಯೂಸ್ ಆಗುತ್ತೆ. ಏನಂದರೆ ಅಮೌಂಟ್ ಬರೋದಿದ್ರೆ ನಿಮಗೆ ಎಜುಕೇಷನ್ಗೂ ಯೂಸ್ ಆಗುತ್ತೆ. ಒಂದು ಸ್ವಲ್ಪ ಡಿಪೆಂಡ್ ಆಗಿರೋದು ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ. ಇಷ್ಟೇ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೋ ಒಂದು ಅಪ್ಡೇಟ್ ಬಂದರೂ ಮಾಡ್ತೀನಿ. ಈಗ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ, ಚೆಕ್ಔಟ್ ಮಾಡ್ಕೊಳ್ಬೋದು. ನಾನು ಹೇಳಿರೋಂಥ ನೋಡಿ, ಇದನ್ನು ಹೇಳಿದ್ದೆ ನಾನು, ಆಲ್ ಸ್ಟಾಮ್ದು ಬಗ್ಗೆನೇ ಹೇಳಿದ್ದೆ, ಹಾಗೂ HDFC ಪರಿವರ್ತನಾ ಬ್ಯಾಂಕ್ ಬಗ್ಗೆ ಹೇಳಿದ್ದೆ, ಹಿಂದೂಸ್ಲ್ಯಾಂಡ್ ಬ್ಯಾಂಕ್ ಅಂಬು ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ದೆ. ಇಷ್ಟು ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ, ಹೋಗಿ ಚೆಕ್ಔಟ್ ಮಾಡ್ಕೋಬೋದು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಒಂದು ಒಳ್ಳೆ ನ್ಯೂಸ್, ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಸಿಗೋಣ ಗೈಸ್, ಲವ್ ಯು, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.